ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಅರಂಜಿತ್ ಸಿನಿಮಾ ಅನ್ನೋ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಕೆಲವೊಬ್ಬರು ಲೈಫಲ್ಲಿ ಪಾಸಿಟಿವ್ ಅಂದ್ಕೊಂಡಿದ್ದು ಆಗೋದಿಲ್ಲ, ಬೈ ಮಿಸ್ಟೇಕ್ ಆಗಿ ನೆಗೆಟಿವ್ ಅಂತ ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗಿರುತ್ತೆ. ಸೊ ಈ ಫಿಲ್ಮಲ್ಲೂ ಕೂಡ ಅದೇ ರೀತಿಯ ಸಿಚುವೇಶನ್ ಹೀರೋಗೂ ಕೂಡ ಬರುತ್ತೆ. ನಿಮ್ಮ ಲೈಫಲ್ಲೂ ಕೂಡ ಆ ರೀತಿ ಸಿಚುವೇಶನ್ ಬಂದಿದ್ರೆ ಎಸ್ ಆರ್ ನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದ್ರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕ್ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಹಾಸ್ಪಿಟಲೈಸ್ ಆಗಿರುವಂತ ವ್ಯಕ್ತಿನ ತೋರಿಸ್ತಾರೆ. ಸೊ ಆ ವ್ಯಕ್ತಿ ಯಾರು ಅನ್ನೋದನ್ನ ಮುಂದೆ ನೋಡೋಣ. ಸೀನ್ ಕಟ್ ಮಾಡಿದ್ರೆ ಸ್ವಲ್ಪ ದಿವಸದ ಫ್ಲಾಶ್ ಬ್ಯಾಕ್ ನಲ್ಲಿ ಬ್ಯಾಂಕ್ನ ರಾಬ್ರಿ ಮಾಡಲಿಕ್ಕೆ ಅಂತ ಸ್ಕೆಚ್ ಆಗ್ತಾ ಇರೋವಂಥ ವ್ಯಕ್ತಿಗಳನ್ನು ತೋರಿಸ್ತಾರೆ. ಆ ವ್ಯಕ್ತಿಗಳೆಲ್ಲರೂ ಫೈನಲಿ ಬ್ಯಾಂಕ್ಗೆ ಎಂಟೈರ್ ಆಗಿ ಅಲ್ಲಿರೋ ಅಂಥವ್ರನ್ನೆಲ್ಲ ಒತ್ತೆಯಾಳುಗಳಾಗಿ ಇಟ್ಕೊಂಡಿರ್ತಾರೆ. ಈ ರೀತಿ ಎಲ್ಲರನ್ನೂ ಕೂಡ ಎದುರಿಸ್ತಾ ಇರುವಾಗಲೇ ಬ್ಯಾಂಕ್ನ ವಾಚ್ಮೆನ್ನು ಒಬ್ಬನ ಬುಲ್ಡೆ ಮೇಲೆ ಹೊಡೆದು ಬಿಡ್ತಾರೆ. ಬಂದಂಥ ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಅವರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಆಗ್ಲೇ ಅವ್ರನ್ನ ಬಿಡಿಸ್ಕೊಳ್ಳೋಕ್ಕೆ ಅಂತ ನ್ಯೂ ವಿಷನ್ ಚಾನೆಲ್ನ ಸೀನಿಯರ್ ಪ್ರೊಡ್ಯೂಸರ್ ಆಗಿರೋಂಥ ಯೂಸೆಫ್, ಹಾಗೆಯೇ ಅದೇ ಬ್ಯಾಂಕ್ನ ಮ್ಯಾನೇಜರ್ ಆಗಿರೋಂಥ ಶಿವರಾಜನ್ ಬರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಟೇಕನ್ ಅನ್ನೋ ಪ್ರೋಗ್ರಾಮ್ ಶೂಟಿಂಗ್ ನಡೀತಾ ಇದ್ದಿದ್ದು. ಸೊ ಆ ಟೇಕನ್ ಪ್ರೋಗ್ರಾಮ್ ಏನು ಅಂತಂದರೆ ವೇಷನ ಬದಲಾಯಿಸಿಕೊಂಡು ಜನಗಳಿಗೆ ಪ್ರ್ಯಾಂಕ್ ಮಾಡುವಂಥ ಪ್ರೋಗ್ರಾಮ್ ಆಗಿರುತ್ತೆ. ಸ್ಟೇಷನಿಗೆ ಬಂದಂಥ ಸೀನಿಯರ್ ಪ್ರೊಡ್ಯೂಸರು ಟೈಮಿಂಗ್ ಮಿಸ್ ಆಗಿದ್ರಿಂದ ಈ ರೀತಿ ಆಗಬೇಕಾಯ್ತು ಅಂತ ಹೇಳ್ತಾರೆ. ಹಾಗೆಯೇ ಪೊಲೀಸು ಅದೇನಿದೆ ವಿಷಯನ ಬರೆದುಕೊಟ್ಟು ಹೋಗಿ ಅಂತಾರೆ. ಹೊರಗೆ ಬಂದಂಥ ಸೀನಿಯರ್ ಪ್ರೊಡ್ಯೂಸರು ಅವರೆಲ್ರಿಗೂ ಕೂಡ ನಿಮ್ಮಿಂದ ಈ ಸಲ ಪ್ರೋಗ್ರಾಮ್ ಏನಾಕೋದು ಟಿವಿಯಲ್ಲಿ ಅಂತ ಬೈತಾ ಇರುವಾಗಲೇ ಅಲ್ಲೇ ಇದ್ದಂಥ ಇನ್ಸ್ಪೆಕ್ಟರು ಸ್ಟೇಷನಿನ SI ಬರೋ ಅಂಥ ಟೈಮ್ ಆಯಿತು. ಅವರು CI ಥರ ಅಲ್ಲ, ತುಂಬಾ ಸ್ಟ್ರಿಕ್ಟು. ಪಬ್ಲಿಕ್ಕಿಗೆ ನಿಮ್ಮಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದರೆ ಒಳಗೋಗ್ತಾರೆ. ಆದಷ್ಟು ಬೇಗ ಇಲ್ಲಿಂದ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಈ ಫಿಲ್ಮ್ನ ಹೀರೋಯಿನನ್ನು ತೋರಿಸ್ತಾರೆ. ಅವರು ಬಸ್ ಸ್ಟ್ಯಾಂಡಿಗೆ ಬರೋವಾಗ ಅಲ್ಲೇ ಇದ್ದಂಥ ಕೆಲವೊಂದು ಪೊರ್ಕಿಗಳು ನೀನು ಹುಡುಗಿ ಬಂದ್ಲು ನೋಡು ಮಗ ಅಂತ ಹೇಳ್ತಾರೆ. ಹಾಗೆಯೇ ಸ್ಟ್ಯಾಂಡಿಗೆ ಬಂದಂಥ ಅವಳನ್ನ ಅವರೆಲ್ಲರೂ ಸೇರಿ ರ್ಯಾಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮಲ್ಲಿ ಒಂದು ಖಡಕ್ ಇನ್ಸ್ಪೆಕ್ಟರ್ ಜೀಪು ಅಲ್ಲೇ ಕೆಟ್ಟೋಗಿರುತ್ತೆ. ಸೊ ಅಲ್ಲಿರೋಂಥ ಡ್ರೈವರ್ ಅದನ್ನು ರಿಪೇರಿ ಮಾಡೋವಾಗ್ಲೇ ಹೀರೋಯಿನ್ನ ರ್ಯಾಗ್ ಮಾಡಿದ್ನ ನೋಡಿದಂಥ ಇನ್ಸ್ಪೆಕ್ಟರು ಸೀದಾ ಲಾಠಿ ತೊಗೊಂಡು ಬಂದು ಅವರೆಲ್ರಿಗೂ ಕೂಡ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರೊಳಗಾಗ್ಲೇ ಅವ್ರ ಜೀಪ್ ಸರಿ ಹೋಗಿದ್ರಿಂದ ಡ್ರೈವರು ಇನ್ಸ್ಪೆಕ್ಟರ್ನ ಹತ್ತಿಸ್ಕೊಳ್ಳೋಕ್ಕೆ ಅಂತ ಬಂದಾಗ ಇನ್ಸ್ಪೆಕ್ಟರ್ ಏನೊಂದು ಮಾತಾಡ್ದಾನೆ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಇದ್ದಂಥ ಇನ್ಸ್ಪೆಕ್ಟರ್ನ ಹೀರೋಯಿನ್ ತಡೆದು ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ಸನ್ನಿ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಇವ್ರ ಮಾವ ಇವರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋಂಥ ಬಿಸ್ನೆಸ್ಸಿಗೆ ಇನ್ವೆಸ್ಟರ್ಸ್ನೆಲ್ಲ ಕರ್ಕೊಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದು ಅಲ್ಲದೆ ಇವ್ರು ಇಷ್ಟಪಟ್ಟು ಇವ್ರ ಹೆಂಡತಿನ ಮದುವೆ ಆಗಿರೋದ್ರಿಂದ ಅವ್ರ ಮಾವನ್ಗೆ ಇವ್ರ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇವಾಗ ಏನಾದರೂ ಈ ಬಿಸ್ನೆಸ್ ಕ್ಲಿಕ್ ಆದರೆ ಅಳಿಯನ್ ರೂಪದಲ್ಲಿ ಮಗ ಸಿಕ್ಕಿದ್ದಾರೆ ಅನ್ನೋ ಖುಷಿ ನಿಮ್ಮ ಅಪ್ಪನಿಗಾಗುತ್ತೆ ಅಂತ ಅವ್ರ ವೈಫ್ ಫೋನ್ ಮಾಡಿ ಇನ್ನು ಎಷ್ಟೊತ್ತಾಗುತ್ತೆ ಬರೋದು ಅಂತ ಕೇಳೋವಾಗ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅವ್ರ ಫ್ರೆಂಡ್ ಕೂಡ ನಾಳೆಯಿಂದ ಏನೋ ಪ್ರಾಬ್ಲಮ್ ಇರೋದಿಲ್ಲ ಅಲ್ವಾ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಹೇಳೋವಾಗ ಖುಷಿಯಿಂದ ಸನ್ನಿ ಹೌದು ಅಂತ ಹೇಳ್ತಾರೆ. ಹಾಗೆಯೇ ಈ ರೀತಿ ಬರೋವಾಗ್ಲೇ ಇದ್ದಕ್ಕಿದ್ದಂಗೆ ಅವ್ರ ಕಾರು ಬ್ರೇಕ್ ಡೌನ್ ಆಗಿರೋದ್ರಿಂದ ಅಲ್ಲೇ ನಿಂತು ಬಿಡುತ್ತೆ. ಇದರಿಂದ ಯಾವುದಾದ್ರೂ ಊಬರ್ ಅಥವಾ ಯಾವುದಾದ್ರೂ ಬೇರೆ ವೆಹಿಕಲ್ಸ್ನ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕಾರಿಂದ ಕೆಳಗಡೆ ನಿಂತು ವೆಯ್ಟ್ ಮಾಡೋವಾಗ ಅಲ್ಲೇ ಬರ್ತಿದ್ದಂಥ ಒಂದು ಲೇಡಿ ಅವ್ರ ಕೈಗೆ ಬ್ಯಾಗ್ ಕೊಟ್ಟು ಶೂಲೇಸ್ ಕಟ್ಕೊಬೇಕು ಅಂತ ಹೇಳ್ತಾರೆ. ಏನೂ ಗೊತ್ತಿಲ್ಲದಂಥ ಸನ್ನಿ ಆ ಬ್ಯಾಗ್ ಇಸ್ಕೊಂಡು ನಿಂತಿರೋವಾಗ್ಲೇ ಆ ಬ್ಯಾಗಿಂದ ಬ್ಲಡ್ ಸೋರೋದಕ್ಕೆ ಶುರು ಆಗುತ್ತೆ. ಅಲ್ಲೇ ಬರ್ತಿದ್ದಂತಹ ಇನ್ಸ್ಪೆಕ್ಟರು ಈ ರೀತಿ ಬ್ಲಡ್ ಸೋರ್ತಾ ಇರೋದನ್ನ ನೋಡಿ ಸನ್ನಿನ ಇಟ್ಕೊಂಡು ಏನಿದೆ ಬ್ಯಾಗಲ್ಲಿ ಅಂತ ಕೇಳ್ತಾರೆ. ಸನ್ನಿಗೇನು ಗೊತ್ತಿಲ್ಲದೆ ಇರೋದ್ರಿಂದ ಈ ಬ್ಯಾಗ್ ನಂದಲ್ಲ, ಆ ಲೇಡಿದು ಅಂತ ಕೆಳಗಡೆ ನೋಡೋಷ್ಟ್ರೊಳಗಾಗಲೇ ಅಲ್ಲಿ ಆ ಲೇಡಿ ಕೂಡ ಇರೋದಿಲ್ಲ. ಇದರಿಂದ ಸನ್ನಿಗೂ ಕೂಡ ಗಾಬರಿ ಆಗುತ್ತೆ. ಹಾಗೆಯೇ ನಡಿ ಪೊಲೀಸ್ ಸ್ಟೇಷನಿಗೆ ಅಂತ ತುಂಬ ಜಬರ್ದಸ್ತಿಂದ ಸನ್ನಿನ ಎಳ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡೋವಾಗ ಸರ್ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ರು ಕೂಡ ಕೇಳೋದಿಲ್ಲ. ಆ ಬ್ಯಾಗ್ ಓಪನ್ ಮಾಡು ಅಂತ ಹೇಳ್ತಾರೆ. ಬ್ಯಾಗ್ ಓಪನ್ ಮಾಡಿದಾಗ ಸನ್ನಿಗೂ ಹಾಗೆ ಇನ್ಸ್ಪೆಕ್ಟರ್ಗೂ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಆ ಬ್ಯಾಗಲ್ಲಿ ಒಂದು ಮನುಷ್ಯನ ತಲೆ ಇರುತ್ತೆ. ಇದನ್ನು ನೋಡಿದಂಥ ಇನ್ಸ್ಪೆಕ್ಟರ್ ಅವ್ನ ಕಾಲರ್ ಇಟ್ಕೊಂಡು ಏನಿದು ಅಂತ ಹೇಳಿ ಅವನಿಗೆ ಹೊಡೆಯೋ ರೀತಿ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಸನ್ನಿಗೂ ಕೂಡ ತುಂಬ ಬೇಜಾರಾಗುತ್ತೆ. ಸರ್ ಎಲ್ಲರೂ ನೋಡ್ತಾ ಇದ್ರೆ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಹಾಗೆ ಅದು ಬ್ಯಾಗ್ ನಂದಲ್ಲ ಅಂತ ಹೇಳಿದ್ರು ಕೂಡ ಇನ್ಸ್ಪೆಕ್ಟರ್ ಕೇಳುವಂಥ ಸ್ಥಿತಿಯಲ್ಲಿ ಇರೋದೇ ಇಲ್ಲ. ಆಗಲೇ ಅಲ್ಲಿಗೆ ಬಂದಂಥ ಒಬ್ಬರು ಲಾಯರು ಸನ್ನಿ ಜೊತೆಗೆ ಇನ್ಸ್ಪೆಕ್ಟರು ಈ ರೀತಿಯಾಗಿ ನಡ್ಕೊಳ್ತಾ ಇರೋದನ್ನ ನೋಡಿ ಆ ಜಗಳನ ಬಿಡಿಸಿ ನೀವು ಯಾವ ಏರಿಯಾ ಇನ್ಸ್ಪೆಕ್ಟರ್ ಅಂತ ಕೇಳಲಿಕ್ಕೆ ಬರೋವಾಗ ಆಕಸ್ಮಿಕವಾಗಿ ಇನ್ಸ್ಪೆಕ್ಟರ್ನ ಕೈ
ಆ ಲಾಯರ್ನ ಮುಖಕ್ಕೆ ತಗಲಿಬಿಡುತ್ತೆ. ಇದರಿಂದ ಆ ಲಾಯರ್ಗೂ ಕೂಡ ತುಂಬಾ ಶೇಪ್ ಔಟ್ ಆಗುತ್ತೆ. ಹಾಗೆಯೇ ಲಾಯರ್ ಸುಮ್ಮನೆ ತಟಸ್ಥವಾಗಿ ನಿಂತು ಬಿಡ್ತಾರೆ. ಆಗ ಸನ್ನಿನ ಜೀಪ್ ಒಳಗಡೆ ಹಾಕ್ಕೊಳ್ಳಿಕ್ಕೆ ಅಂತ ನೋಡೋವಾಗ್ಲೇ ಆ ಜೀಪ್ ಒಳಗಡೆ ಕ್ಯಾಮ್ರಾನೆಲ್ಲ ಇಟ್ಕೊಂಡು ನಿಂತಿರೋ ಅಂಥ ವ್ಯಕ್ತಿಗಳನ್ನು ನೋಡಿದಂಥ ಸನ್ನಿಗೆ ಶಾಕ್ ಆಗುತ್ತೆ. ಸೊ ಇನ್ಸ್ಪೆಕ್ಟರು ಜೋರಾಗಿ ಕ್ಲಾಪ್ಸ್ ತಡ್ಕೊಂಡು ನಗಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ನನ್ನ ಹೆಸರು ರಂಜನ್ ಅಂತ, ನಾನು ನ್ಯೂ ವಿಷನ್ ಚಾನೆಲ್ಸ್ ಪ್ರೋಗ್ರಾಮ್ ಟೇಕನ್ ಅನ್ನೋ ಪ್ರೋಗ್ರಾಮ್ನ ನಡೆಸ್ಕೊಳ್ತಾ ಇದ್ದೀನಿ, ಇದೆಲ್ಲ ಪ್ರ್ಯಾಂಕ್ ಅಷ್ಟೇ ಅಂತ ಹೇಳಿ ಸನ್ನಿ ಕೈಗೆ ಕೆಲವೊಂದು ಗಿಫ್ಟ್ಗಳನ್ನು ಕೂಡ ಕೊಡ್ತಾರೆ. ಸೊ ಇದರಿಂದ ಸನ್ನಿಗಂತೂ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಸನ್ನಿಯ ಮಾವ ಸನ್ನಿನ ತುಂಬಾ ನಿಷ್ಪ್ರಯೋಜಕ ಅನ್ನೋ ರೀತಿ ನೋಡ್ತಾ ಇರ್ತಾರೆ. ಅವ್ರ ಹೆಂಡತಿ ಕೂಡ ಸನ್ನಿಗೋಸ್ಕರ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಬಿಡ್ದೇ ನನ್ನನ್ನು ಈ ರೀತಿಯಾಗಿ ಬಕ್ರ ಮಾಡಿಬಿಟ್ರಲ್ಲ ಅಂತ ಬೇಜಾರಾಗುತ್ತೆ. ಸೊ ಇದನ್ನು ಲಾಯರ್ ಕೂಡ ಚೆಕ್ ಮಾಡ್ತಾರೆ. ಹಾಗೆಯೇ ರಂಜನ್ ಹೇಳ್ತಾರೆ, ಇದೇ ನಾನು ನಡೆಸ್ಕೊಡ್ತಾ ಇರೋಂಥ ಲಾಸ್ಟ್ ಪ್ರೋಗ್ರಾಮು, ಇನ್ನೊಂದ್ಸಲ ಈ ರೀತಿ ಪ್ರೋಗ್ರಾಮ್ಗೆ ನನ್ನನ್ನು ಕರಿಬೇಡಿ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡ್ತಾ ಇರುವಾಗಲೇ ನಾವು ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ನೋಡಿದಂಥ ಹೀರೋಯಿನ್ನು ಬಸ್ನಲ್ಲಿ ರಂಜನ್ ಡ್ರೆಸ್ ಚೇಂಜ್ ಮಾಡ್ತಾ ಇರೋದನ್ನ ನೋಡಿ ಹಂಗೆ ಚಿಕ್ಕದಾಗಿ ಒಂದು ಸ್ಮೈಲ್ ಕೊಡ್ತಾರೆ. ಹಾಗೆಯೇ ಆಶ್ಚರ್ಯವಾಗಿ ಅವನನ್ನ ನೋಡ್ತಾರೆ. ಸನ್ನಿ ಮಾವನ್ಗಂತೂ ಸನ್ನಿ ಇಷ್ಟೊತ್ತಾದ್ರೂ ಬರ್ದೇ ಇರೋದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಹಾಗೆಯೇ ಅಲ್ಲಿರೋ ಅಂಥ ಇನ್ವೆಸ್ಟಿಗೇಷನ್ಸ್ಗಳಿಗೆಲ್ಲರಿಗೂ ಕೂಡ ನನ್ನ ಸನ್ನಿಲ್ಲ ಇನ್ನೂ ಕೂಡ ಬಂದಿಲ್ಲ, ನಾನು ಅವನಿಗೋಸ್ಕರ ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ ಮಗಳಿಗೂ ಕೂಡ ನಾನು ಇವತ್ತೇ ಹೊರಡ್ತಾ ಇದ್ದೀನಿ, ನಾನು ಬರೋದು ಇನ್ನೂ 2 ತಿಂಗಳಾಗತ್ತೆ, ಅದಾದಮೇಲೆ ಈ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾ ಇರುವಾಗಲೇ ಕಷ್ಟಪಟ್ಟು ಸನ್ನಿ ಅಲ್ಲಿಂದ ಓಡ್ಕೊಂಡು ಬರೋವಾಗ ಅಲ್ಲಿದ್ದಂಥ ಒಬ್ರು ಇನ್ವೆಸ್ಟರು ಇಂಥ ಗೋಲ್ಡನ್ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರಿ ಸರ್ ಅಂತ ಹೇಳ್ತಾರೆ. ಹಾಗೆ ಸನ್ನಿ ಮಾವ ಕೂಡ ಅವ್ರ ಮಗಳ ಹತ್ರ ನಿನಗಿಂತ 2 ವರ್ಷ ಚಿಕ್ಕವನನ್ನ ನೀನು ಮದುವೆ ಮಾಡ್ಕೊಂಡಿರೋದು, ಇದಕ್ಕಿಂತ ನಾನು ಇನ್ನೇನು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆಯೇ ನಿನಗಿನ್ನೂ ಕೂಡ ವಯಸ್ಸಾಗಿಲ್ಲ, ಇನ್ನೂ ಚಾನ್ಸ್ ಇದೆ, ಬೇಕು ಅಂತಂದರೆ 2ನೇ ಮದುವೆ ಆಗ್ಬೋದು ಅನ್ನೋ ರೀತಿ ಇಂಡೈರೆಕ್ಟಾಗಿ ಟಾಂಟ್ ಮಾಡ್ತಾರೆ. ಹಾಗೆಯೇ ಸನ್ನಿ ಕಷ್ಟಪಟ್ಟು ಲ್ಯಾಪ್ಟಾಪಲ್ಲಿ ತೊಗೊಂಡು ಬಂದಂಥ ಆ ಪ್ರಾಜೆಕ್ಟನ್ನು ಲ್ಯಾಪ್ಟಾಪ್ ಸಮೇತ ಡಸ್ಟ್ಬಿನ್ನಿಗೆ ಹಾಕಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆಯೇ ಸನ್ನಿ ಅವನ ಹೆಂಡತಿ ಹತ್ರ ಅವನನ್ನ ಈ ರೀತಿ ಬಕ್ರ ಮಾಡಿದ್ದನ್ನ ಹೇಳಿದ್ರು ಕೂಡ ಅವಳು ನಂಬೋವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ರಂಜಿತ್ ಹಾಗೆ ಅವ್ರ ಅಮ್ಮನ್ನ ತೋರಿಸ್ತಾರೆ. ಹಾಗೆಯೇ ರಂಜಿತ್ ಅಮ್ಮನಿಗೆ ಉಸಿರಾಟದ ತೊಂದರೆ ಇರೋದ್ರಿಂದ ಅವ್ರ ಅಮ್ಮನ್ನ ಅವನೇ ನೋಡ್ಕೊಳ್ತಾ ಇರ್ತಾರೆ. ಅವರಮ್ಮ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ರಂಜಿತ್ಗೆ ಈ ರೀತಿ ಬಕ್ರ ಮಾಡೋ ಪ್ರೋಗ್ರಾಮ್ಗಿಂತ ಯಾವ್ದಾದ್ರು ಫಿಲ್ಮ್ನ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ಆ ಡೈರೆಕ್ಟರ್ ಆಗಲಿಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವರಮ್ಮ ಕೂಡ ಈ ರೀತಿ ಬಕ್ರ ಮಾಡಿಕೊಂಡು ಜನರಿಗೆ ಮೋಸ ಮಾಡೋದ್ರಿಂದ ಅವ್ರು ಹಾಕಿದಂಥ ಶಾಪ ನಮಗೂ ಕೂಡ ತಟ್ಟೋ ಅಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಪ್ರೋಗ್ರಾಮ್ ಎಲ್ಲ ನಿನಗೆ ಬೇಡ ಅಂತ ಹೇಳಿ ಆದಷ್ಟು ಬುದ್ಧಿ ಹೇಳ್ತಾ ಇರ್ತಾರೆ. ಸೀನ್ ಕಟ್ಟೆ ರಂಜಿತ್ ಕೋರ್ಟಿಗೆ ಬಂದಿರ್ತಾರೆ. ಹಾಗೆ ರಂಜಿತ್ತಿಂದ ಒದೆ ತಿಂದಂಥ ಲಾಯರ್ ಕೂಡ ಕೋರ್ಟಿಗೆ ಬಂದಿರ್ತಾರೆ. ರಂಜಿತ್ನ ನೋಡಿದಂಥ ಲಾಯರಿಗೆ ತುಂಬಾನೇ ಕೋಪ ಬರುತ್ತೆ. ಇದರಿಂದ ಗೊತ್ತಾಗೋದೇನು ಅಂತಂದರೆ ರಂಜಿತ್ತಿಂದ ಆದಂಥ ಅವಮಾನಕ್ಕೆ ಆ ಲಾಯರ್ಗೆ ರಂಜಿತ್ ಮೇಲೆ ತುಂಬಾನೇ ಕೋಪ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಸೀನ್ ಕಟ್ ಮಾಡಿದ್ರೆ ವಿಜಯ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈ ವ್ಯಕ್ತಿ ಈಗ ಆಲ್ರೆಡಿ ಒದೆ ತಿಂದಿರೋ ಅಂತ ಲಾಯರ್ ಹತ್ರ ಬಂದು ಅವಳು ಯಾರ ಹೆಸರು ಹೇಳ್ತಾ ಇಲ್ಲ, ಅವಳಿಗೆ ಸೆಕ್ಷುಯಲ್ ಆಗಿ ಅಬ್ಯೂಸ್ ಆಗಿದೆಯಂತೆ, ಅದನ್ನೆಲ್ಲದನ್ನು ಕೂಡ ಜಸ್ಟಿಸ್ ಮುಂದೆ ಸಮಯ ಬಂದಾಗ ಹೇಳ್ತಾಳಂತೆ. ಅವಳನ್ನ ಕೋರ್ಟಿಂದ ಆಚೆ ಕರ್ಕೊಂಡು ಹೋಗೋಕ್ಕೂ ಕೂಡ ACP ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಅಂತ ವಿಜಯ್ ಆ ಲಾಯರ್ ಹತ್ರ ಹೇಳ್ತಾ ಇರ್ತಾರೆ. ಹಾಗೆಯೇ ACP ಲಾಯರ್ ಹತ್ರ ಮಾತಾಡ್ಲಿಕ್ಕೆ ಅಂತ ಬಂದಾಗ ತುಂಬಾನೇ ಫ್ರಸ್ಟ್ರೇಟ್ ಆಗ್ತಾ ಇರ್ತಾರೆ. ಸೊ ಇದನ್ನ ನೋಡಿದಂಥ ಲಾಯರು ಅವಳು ಸಹಕರಿಸ್ತಾ ಇಲ್ಲ, ಕಸ್ಟಡಿಗೆ ತಗೊಳ್ತೀವಿ ಅಂತ ಜಸ್ಟಿಸ್ ಮುಂದೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ACP ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋ ರಂಜಿತ್ ಪಬ್ಲಿಕ್ನಲ್ಲಿ ಮಾಡ್ತಾ ಇರೋವಂಥ ಭಾಷಣನ ಶೂಟ್ ಮಾಡ್ತಾ ಇರಬೇಕಾದ್ರೇ ಪಕ್ಕದಲ್ಲಿ ಈ ರೀತಿ ಬಕ್ರ ಮಾಡೋಕ್ಕೋಗಿ ಸಿಗಾಕೊಂಡಿರೋ ಅಂಥ ಇವ್ರ ಕೊಲೀಗ್ಸ್ಗಳಿಗೆ ಕೆಲವೊಂದು ಜನಗಳು ಹೊಡಿತಾ ಇರ್ತಾರೆ. ಅವರೆಲ್ಲರೂ ಕೂಡ ಸರ್ ಕ್ಯಾಮ್ರಾ ಇದೆ ಸರ್, ಸುಮ್ಮನೆ ನಾವು ಬಕ್ರ ಮಾಡ್ಲಿಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇರ್ತಾರೆ. ಇದನ್ನು ನೋಡಿದಂಥ ರಂಜಿತ್ ನನಗೂ ಕೂಡ ಇಲ್ಲಿ ಒದೆ ಬಿದ್ದುಬಿಡುತ್ತೋ ಅಂತ ಸೀದಾ ಬಸ್ ಹತ್ಕೊಳ್ತಾರೆ. ಬಸ್ಸಲ್ಲಿ ಈ ಮುಂಚೆನೆ ನೋಡಿದಂಥ ಹೀರೋಯಿನ್ ಕೂಡ ಇರ್ತಾರೆ. ಹೀರೋಯಿನ್ ಜೆನ್ಯೂನ್ ಆಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಅವತ್ತಿನ ದಿವಸ ಅವರಿಗೆಲ್ಲ ಯಾಕೆ ಹೊಡೆದ್ರಿ ಅಂತ ಕೇಳ್ತಾರೆ. ಅದಕ್ಕೆ ರಂಜಿತ್ ಪೊಲೀಸ್ ಡ್ರೆಸ್ ಹಾಕಿರೋದ್ರಿಂದ ಒಂದು ರೀತಿ ಧೈರ್ಯ ಬಂತು, ಅದಕ್ಕೆ ಹೊಡೆದೆ ಅಂತ ಹೇಳ್ತಾರೆ. ಸೊ ಇವರಿಬ್ಬರು ಮಧ್ಯೆ ಇವಾಗ ಕೆಮಿಸ್ಟ್ರಿ ಚೆನ್ನಾಗಾಗಿ ಇವರಿಬ್ಬರು ಕೂಡ ಡೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಒಂದು ಮಾಲ್ನಲ್ಲಿ ತಿರುಗಾಡಬೇಕಾದ್ರೆ ಆಲ್ರೆಡಿ ರಂಜಿತಿಂದ ಒದೆ ತಿಂದಂಥ ಕೆಲವು ವ್ಯಕ್ತಿಗಳು ರಂಜಿತನ್ನ ಐಡೆಂಟಿಫೈ ಮಾಡಿ ಅವರಿಬ್ರಿಗೂ ತೊಂದರೆ ಕೊಡೋಕ್ಕೆ ಅಂತ ಬರೋವಾಗ ರಂಜಿತ್ ಕಷ್ಟಪಟ್ಟು ಅವಳನ್ನ ಅಲ್ಲಿಂದ ಕಳಿಸಿ ಹಾಗೆಯೇ ಅವ್ರ ಕೈಗೆ ಸಿಗದಂಗೆ ತಪ್ಪಿಸ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಸನ್ನಿನ ತೋರಿಸ್ತಾರೆ. ಸನ್ನಿ ವೈಫ್ ತುಂಬ ನಗಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಸನ್ನಿಗೆ ಪ್ರ್ಯಾಂಕ್ ಮಾಡಿರೋದು ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಇದನ್ನು ನೋಡಿದಂಥ ಸನ್ನಿ ಅವತ್ತಿನ ದಿವಸ ನಾನು ಹೇಳಿದಾಗ ಜೋಕ್ ಅಂತ ಅಂದ್ಕೊಂಡೆ, ಇವಾಗ ನೋಡಿದ್ರೆ ಇದನ್ನು ನೋಡಿ ನಗಾಡ್ತಿದ್ಯಾ ಅಂತ ಹೇಳಿ ಅವ್ರಿಗೆ ಅವಮಾನ ಆದಂಗಾಗಿ ಮತ್ತೆ ಹೆಂಡತಿ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾರೆ. ಸೊ ಇದೆಲ್ಲದಕ್ಕೂ ರಂಜಿತೆ ಕಾರಣ ಅಂತ ಅಂದ್ಕೊಂಡು
ರಂಜಿತ್ ಮೇಲೆ ಸನ್ನಿ ತುಂಬಾನೇ ದ್ವೇಷ ಸಾಧಿಸ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಲಾಯರ್ಗೆ ಫೋನ್ ಮಾಡಿದಂತ ವಿಜಯ್ ಅನ್ನೋ ವ್ಯಕ್ತಿ ಹೇಳ್ತಾರೆ, ನಾನಿವಾಗ ಅವಳನ್ನ ಹಿಡಿದಿದ್ದೀನಿ, ಸೊ ಅವಳು ನನಗ ಬಚ್ಚಿಟ್ಟಿದ್ದೀನಿ ಎಲ್ಲೋ ಒಂದ್ ಕಡೆ, ಅದೆಲ್ಲಿ ಅನ್ನೋದನ್ನ ನಾಳೆ ಬೆಳಗ್ಗೆ ಬಂದು ನಿಮ್ಮ ಹತ್ರ ಹೇಳ್ತೀನಿ ಅಂತ ತಿಳಿಸ್ತಾರೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಮತ್ತೆ ಸನ್ನಿನ ತೋರಿಸ್ತಾರೆ. ಸನ್ನಿ ಒಂದ್ ಮಾಲ್ ಅಲ್ಲಿ ಅವ್ರ ಹೆಂಡತಿ ಜೊತೆ ಹೋಗ್ಬೇಕಾದ್ರೇನೆ ಅದೇ ಮಾಲ್ ನಲ್ಲಿ ಪ್ರ್ಯಾಂಕ್ ಮಾಡ್ದ ರಂಜಿತ್ ಹಾಗೆ ಅವ್ರ ಬೆಟಾಲಿಯನ್ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಜ್ಯೂಸ್ ಕುಡ್ಕೊಂಡು ಕೂತಿರ್ತಾರೆ. ಇದನ್ನ ನೋಡಿದಂತ ಸನ್ನಿಗಂತೂ ಮತ್ತೆ ಕೋಪ ಜಾಸ್ತಿ ಆಗತ್ತೆ. ಹೇಗಾದ್ರೂ ಸರಿ ಅವನಿಗೂ ಕೂಡ ಏನಾದ್ರೂ ಮಾಡಬೇಕು ಅಂದ್ಕೊಂಡಂತ ಸನ್ನಿ ಅವನ ಹೆಂಡತಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ಲಿಕ್ಕೆ ಇನ್ನು 2 hours ಆಗುತ್ತೆ ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಸನ್ನಿ ಹೇಗಾದ್ರೂ ಸರಿ ಅವನಿಗೆ ತೊಂದರೆ ಕೊಡಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಅಲ್ಲಿಗೆ ಬರೋಷ್ಟ್ರೊಳಗಾಗ್ಲೇ ಅವರೆಲ್ಲರೂ ಆ ಪ್ಲೇಸ್ ಇಂದ ಹೊರಟೋಗಿರ್ತಾರೆ. ಸೊ ರಂಜಿತ್ನ ಹುಡುಕೊಂಡು ಸನ್ನಿ ರೋಡ್ ಎಲ್ಲ ತಿರುಗಬೇಕಾದ್ರೆ ಸನ್ನಿ ಕಣ್ಣಿಗೆ ಒಂದು ಬಾರ್ ಕಾಣಿಸುತ್ತೆ. ಸೊ ಇದರಿಂದ ಸನ್ನಿ ಅದ್ರೊಳಗಡೆ ಡ್ರಿಂಕ್ಸ್ ಮಾಡಕ್ಕೆ ಅಂತ ಹೋಗ್ತಾನೆ. ಸೊ ಅದೇ ಟೈಮಲ್ಲಿ ರಂಜಿತ್ ಹಾಗೆ ಅವನ ಹುಡುಗಿನ ತೋರಿಸ್ತಾರೆ. ಅವನ ಹುಡುಗಿ ಅಲ್ಲಿಂದ ಹೋಗ್ಬೇಕಾದ್ರೆ ರಂಜಿತ್ ಅವಳನ್ನ ಕ್ಯಾಮ್ರಾ ತಗೊಂಡು ವಿಡಿಯೋ ಮಾಡ್ತಾ ಇರ್ತಾನೆ. ಇದಕ್ಕೆ ಅವಳು ವಿಡಿಯೋ ಮಾಡಬೇಡ ಅಂತ ಹೇಳೋವಾಗ ಕ್ಯಾಮ್ರಾ ಆನ್ ಆಗೇ ಇರುತ್ತೆ. ಆಂಗಲ್ನ ಚೇಂಜ್ ಮಾಡೋವಾಗ ಆ ಪಕ್ಕದಲ್ಲಿ ಇರುವಂತ ಬಿಲ್ಡಿಂಗ್ ಮೇಲ್ಗಡೆ ಯಾರೋ ಕೆಲವಾರು ವ್ಯಕ್ತಿಗಳು ಒಬ್ಬ ವ್ಯಕ್ತಿನ ಹೊಡೆದು ಆ ಬಿಲ್ಡಿಂಗ್ ಇಂದ ದಬ್ತಾ ಇರೋದು ರಂಜಿತ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಆದ್ರೆ ರಂಜಿತ್ಗೂ ಕೂಡ ಈ ವಿಷಯ ಗೊತ್ತಾಗೋದಿಲ್ಲ. ಸೊ ಬಿಲ್ಡಿಂಗ್ ಮೇಲಿಂದ ಸಾಯಿಸಿದಂತ ಆ ವ್ಯಕ್ತಿನ ಅವ್ರ ಕಾರ್ ಡಿಕ್ಕಿನಲ್ಲಿ ಹಾಕೊಳ್ಳಿಕ್ಕೆ ನೋಡೋವಾಗ್ಲೇನೆ ಬಾರಿಂದ ಹೊರಗೆ ಬಂದಂತ ಸನ್ನಿ ಅವನ್ ಕಾರ್ ಲಾಕ್ನ ಓಪನ್ ಮಾಡ್ತಾನೆ. ಅದ್ ನೋಡಿದ್ರೆ ಅವನ್ ಕಾರಿನ ಡಿಕ್ಕಿ ಕೂಡ ಓಪನ್ ಆಗುತ್ತೆ. ಸಾಯಿಸಿದಂತ ವ್ಯಕ್ತಿನ ಅವ್ರ ಕಾರ್ನಲ್ಲಿ ಹಾಕೊಂಡು ಹೋಗೋದ್ರ ಬದಲು ಸನ್ನಿ ಕಾರ್ ಡಿಕ್ಕಿ ಓಪನ್ ಆಗಿದ್ರಿಂದ ಆ ಬಾಡಿನ ಸೀದಾ ಸನ್ನಿ ಕಾರಲ್ಲಿ ಹಾಕಿ ಅವರೆಲ್ಲರೂ ಎಸ್ಕೇಪ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಪಾಪ ಸನ್ನಿಗೆ ಅವನ್ ಕಾರ್ನಲ್ಲಿ ಒಂದು ಎಣ ಇದೆ ಅನ್ನೋ ವಿಷಯ ಗೊತ್ತಾಗೋದೇ ಇಲ್ಲ. ಅವನು ಕೂಡ ಸೀದಾ ಕಾರ್ ತಗೊಂಡು ಹೋಗ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಂಜಿತ್ಗೆ ಫಿಲ್ಮ್ ಮಾಡೋ ಅಂತ ಕ್ರೇಜ್ ಇರೋದ್ರಿಂದ ಒಬ್ರು ಪ್ರೊಡ್ಯೂಸರ್ಗೆ ಅವ್ರು ಮಾಡಿರೋ ಅಂತ ಕತೆ ಹೇಳಿ ಅಂತ ಬರ್ತಾರೆ. ಆದ್ರೆ ರಂಜಿತ್ ಹೇಳ್ತಾ ಇರೋಂತ ಕತೆ ಅವ್ರ ಲೈಫ್ ನಲ್ಲಿ ನಡೆದಿರೋಂತ ಕತೆನೇ ಆಗಿರತ್ತೆ. ಆದ್ರೆ ಮುಖಗಳು ಚೇಂಜ್. ಈಗ ಮತ್ತೆ ಆ ಕತೆ ಹೇಳಲಿಕ್ಕೆ ಅಂತ ಶುರು ಮಾಡಿದಾಗ ಅವ್ರ ಲೈಫಲ್ಲಿ ಹೀರೋಯಿನ್ ಅವ್ರಿಗೆ ಹೇಗೆ ಸಿಕ್ಕಿದ್ರೋ ಅದೇ ರೀತಿ ಈಗಲೂ ಕೂಡ ಅವ್ರು ಹೇಳ್ತಾ ಇರೋಂಥ ಕಥೆನಲ್ಲಿ ಹೀರೋಯಿನ್ ಸಿಕ್ಕಿರ್ತಾರೆ. ಹಾಗೇನೆ ಸನ್ನಿಗೆ ಅರ್ಜೆಂಟ್ ಮೀಟಿಂಗ್ ಇರೋವಾಗ ಪ್ರ್ಯಾಂಕ್ ಮಾಡೋಕ್ಕೋಗಿ ಹೇಗೆ ಲಾಯರಿಗೆ ಹೊಡೆದ್ರು ಅನ್ನೋದನ್ನ, ಹಾಗೆ ಸನ್ನಿಗೆ ಯಾವ ರೀತಿ ಪ್ರ್ಯಾಂಕ್ ಮಾಡಿದ್ರು ಅನ್ನೋದನ್ನ ಎಲ್ಲವುದನ್ನು ಕೂಡ ಅವ್ರ ಸ್ಟೋರಿನಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಇದೆಲ್ಲವೂ ಕೂಡ ರಂಜಿತ್ ಲೈಫ್ ಸ್ಟೋರಿನೇ ಆಗಿರೋದ್ರಿಂದ ಇದರಲ್ಲೂ ಕೂಡ ಅಮ್ಮ ಮಗನ ಕಾಂಬಿನೇಷನ್ ಇರುತ್ತೆ. ಇದರಲ್ಲಿ ರಂಜಿತ್ಗೆ ಹೇಳಿದ ಥರನೇ ಅವರಮ್ಮ ಅವ್ರ ಮಗನಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಜನರಿಗೆ ಮೋಸ ಮಾಡೋದು ತುಂಬಾನೇ ತಪ್ಪು, ಈ ಪ್ರ್ಯಾಂಕ್ ಎಲ್ಲ ಬಿಟ್ಟು ಒಳ್ಳೆ ರೀತಿಯಿಂದ ಜೀವನ ನಡೆಸು ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಬಾರಿಂದ ಹೊರಗಡೆ ಬಂದಂತ ಸನ್ನಿ ಕಾರ್ನಲ್ಲಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇರ್ತಾರೆ. ಇದರಿಂದ ಟ್ರಾಫಿಕ್ ಪೊಲೀಸರು ಅವರನ್ನ ತಡೆದು ನೀವು ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ದೀರಾ, ಸೊ ಎದುರುಗಡೆ ಕ್ಯಾಮ್ರಾ ಇದೆ, ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮಾತಾಡಿ ಅಂತಾರೆ. ಆದ್ರೆ ಇನ್ಸ್ಪೆಕ್ಟರ್ ಹತ್ರ ಆಲ್ರೆಡಿ ರಂಜಿತ್ ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದನ್ನ ನೋಡಿದಂತ ಸನ್ನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತಡೆದಂತ ಕಾನ್ಸ್ಟೇಬಲ್ಗೆ ಹೊಡೆದು ರಂಜಿತ್ಗೂ ಕೂಡ ಹೊಡಿಲಿಕ್ಕೆ ಅಂತ ಬರ್ತಾರೆ. ಆದ್ರೆ ಇವರೆಲ್ಲರೂ ಕೂಡ ನಿಜವಾದ ಇನ್ಸ್ಪೆಕ್ಟರ್ಗಳಾಗಿರೋದ್ರಿಂದ ಇನ್ಸ್ಪೆಕ್ಟರ್ಗೆ ಹೊಡಿತೀಯಾ ಅಂತ ಹೇಳಿ ಸನ್ನಿನ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈಗಲೂ ಕೂಡ ಸನ್ನಿಗೆ ರಂಜಿತಿಂದನೇ ನನಗಿಷ್ಟೆಲ್ಲ ಅವಮಾನ ಆಗ್ತಾ ಇರೋದು ಅಂತ ಅನ್ಕೊಂಡಂಥವ್ರು ರಂಜಿತ್ ಮೇಲೆ ತುಂಬಾನೇ ದ್ವೇಷ ಸಾಧಿಸೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇನೆ ಸನ್ನಿನ ಮಾವ ಸನ್ನಿನ ಬಿಡಿಸ್ಲಿಕ್ಕೋಸ್ಕರ ಬೇಲ್ ಕೊಡಿಸ್ತಾರೆ. ಸೊ ಹೇಗಾದರೂ ಸರಿ ಸನ್ನಿ ಆಚೆ ಕರ್ಕೊಬಂದರೆ ಇನ್ಮೇಲೆ ಅವನನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋ ರೀತಿ ಮಾಡ್ತೀನಿ ಅಂತ ಸನ್ನಿ ವೈಫು ಅವ್ರ ತಂದೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಆಗ್ಲೇ ಸನ್ನಿ ಮಾವನ PA ಹೇಳ್ತಾರೆ, ನೀನು ಹೇಗಾದರೂ ಸರಿ ಅವ್ರ ಮಗಳಿಗೆ ಡೈವರ್ಸ್ ಕೊಟ್ಟರೆ ನೀನು ಅನ್ಕೊಳ್ಳೋಕ್ಕೂ ಆಗದೆ ಇರೋಷ್ಟು ದುಡ್ಡು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಂತ ತಿಳಿಸ್ತಾರೆ. ಸೊ ಇದ್ರ ಬಗ್ಗೆ ಸನ್ನಿ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇ ಸನ್ನಿ ಹೊರಡಲಿಕ್ಕೆ ಅಂತ ಕಾರ್ ಹತ್ರ ಬರೋವಾಗ ಇನ್ಸ್ಪೆಕ್ಟರ್ ಕೂಡ ಅವಳ ಜೊತೆಗೆ ಬರ್ತಾರೆ. ಆದರೆ ಕಾರಿಂದ ಸೋರ್ತಾ ಇದ್ದಂಥ ರಕ್ತನ ನೋಡಿ ಕಾರ್ ಡಿಕ್ಕಿನ ಓಪನ್ ಮಾಡೋಕ್ಕೆ ಹೇಳ್ತಾರೆ. ಕಾರ್ ಡಿಕ್ಕಿ ಓಪನ್ ಮಾಡಿದಾಗ ಅವ್ರ ಕಣ್ಣಿಗೆ ಈಗ ಆಲ್ರೆಡಿ ನಾವು ನೋಡಿದಂಥ ವಿಜಯ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬಾಡಿ ಅದರೊಳಗಿರುತ್ತೆ. ಇದನ್ನು ನೋಡಿದಂಥ ಎಲ್ರಿಗೂ ಶಾಕ್ ಆಗುತ್ತೆ, ಹಾಗೆ ಸನ್ನಿಗೂ ಕೂಡ. ಅವನು ಈ ಬಾಡಿ ಇದ್ರೊಳಗೆ ಹೇಗೆ ಬಂತು ನನಗೆ ಗೊತ್ತಿಲ್ಲ, ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದ ಅವ್ರು ಯಾರು ಅವನ ಮಾತನ್ನ ನಂಬದೇನೆ ಮತ್ತೆ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಮತ್ತೆ ಲಾಯರಿಗೆ ಫೋನ್ ಮಾಡಿದಂಥ ಸನ್ನಿ ಮಾವ ಹೇಗಾದರೂ ಸರಿ ಅವನಿಗೆ ಬೇಲ್ ಸಿಗೋ ಹಾಗೆ ಮಾಡಿ ಅವನನ್ನ ನನ್ನ ಕುಟುಂಬದಿಂದ ಆಚೆ ಹಾಕಕ್ಕೆ ಇದು ಸಹಾಯ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಲಾಯರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೇನೆ ಕೊಲೆ ನಡೆದಂತ ಟೈಮಲ್ಲಿ ಸನ್ನಿ ಬಾರ್ ಒಳಗಡೆ ಇರೋದು CC ಕ್ಯಾಮ್ರಾದಲ್ಲಿ ಪ್ರೂವ್ ಆಗಿರೋದ್ರಿಂದ ಸನ್ನಿಗೆ ಬೇಲ್ ಸಿಗತ್ತೆ.
ಸೊ ಇದರಿಂದ ಸನ್ನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಹಾಗೆ ಅವ್ರ ಹೆಂಡತಿ ಕೂಡ ಸನ್ನಿ ಆಚೆ ಬರೋದಕ್ಕೋಸ್ಕರ ತುಂಬಾನೇ ಫೈಟ್ ಮಾಡಿರ್ತಾಳೆ. ಈಗಲೂ ಕೂಡ ಸನ್ನಿ ಮಾವ ನೀನು ನನ್ನ ಮಗಳನ್ನ ಬಿಟ್ಟು ದೂರ ಹೋದ್ರೆ ನೀನು ಎಕ್ಸ್ಪೆಕ್ಟ್ ಮಾಡಿದಷ್ಟು ದುಡ್ಡು ಕೊಡ್ತೀನಿ ಅಂತ ಅವನಿಗೆ ದುಡ್ಡಿನ ಆಮಿಷ ತೋರಿಸ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ವಿಜಯ್ ಅಂತಿಮ ಸಂಸ್ಕಾರ ನಡೀತಾ ಇರುತ್ತೆ. ಆಗ್ಲೇ ಆ ಲಾಯರ್ಗೆ ಅಂದರೆ ಒದೆ ತಿಂದಂಥ ಲಾಯರ್ಗೆ ACP ಫೋನ್ ಮಾಡಿ ಈಗ ನೆಕ್ಸ್ಟು ವಿಜಯ್ ತಗೊಂಡಂಥ ಕೇಸನ್ನು ನಿಮಗೆ ಕೊಡಬೇಕು ಅಂತ ಇದ್ದಾರೆ. ನೆಕ್ಸ್ಟು ಆ ಕೇಸು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ವಿಜಯ್ನ ಯಾರೋ ಪ್ಲ್ಯಾನ್ ಮಾಡಿ ಕೊಂದಿದ್ದಾರೆ ಅನಿಸುತ್ತೆ. ಆದಷ್ಟು ನೀವು ಕೂಡ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಇದಕ್ಕೆ ಲಾಯರ್ ಕೂಡ ಸರಿ ಅಂತೇಳಿ ಒಪ್ಕೊಳ್ತಾರೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಸನ್ನಿಗೆ ರಂಜಿತಿಂದ ತುಂಬಾ ಅವಮಾನ ಆಗಿರುತ್ತೆ. ಸೊ ಇದರಿಂದ ಯಾವಾಗಲೂ ಕೂಡ ಅದೇ ಯೋಚನೆಯಲ್ಲಿರ್ತಾನೆ. ರಂಜಿತಿಗೆ ಹೇಗಾದರೂ ಸರಿ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಂತವನು ಪಾರ್ಕಲ್ಲಿ ರಂಜಿತ್ ಹಾಗೆ ಅವನ ಹುಡುಗಿನ ಇಬ್ರು ನೋಡ್ತಾರೆ. ಹೇಗಾದರೂ ಸರಿ ಅವ್ರ ಮೇಲೆ ಕಾರ್ ಬಿಡಬೇಕು ಅಂತ ಅಂದ್ಕೊಂಡು ಅವ್ರಿಗೆ ಆಕ್ಸಿಡೆಂಟ್ ಮಾಡಲಿಕ್ಕೆ ಅಂತ ನೋಡ್ತಾರೆ. ಸೊ ಅವರಿಬ್ರು ಕೂಡ ಸನ್ನಿಯಿಂದ ಕಷ್ಟಪಟ್ಟು ಬಚಾವ್ ಆಗ್ತಾರೆ. ಆಗಲೇ ನಮಗಿಲ್ಲಿ ಒಂದು ಬಿಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಏನು ಅಂತಂದರೆ ಹೀರೋಯಿನ್ ತಂದೆ ಬೇರೆ ಯಾರೂ ಅಲ್ಲ, ರಂಜಿತ್ ಇಂದ ಒದೆ ತಿಂದಂಥ ಲಾಯರೇ ಆಗಿರುತ್ತೆ. ರಂಜಿತ್ ಜೊತೆಗೆ ಅವ್ರ ಮಗಳನ್ನ ನೋಡಿ ಲಾಯರಿಗೆ ತುಂಬಾನೇ ಕೋಪ ಬಂದು ಅವ್ರ ಮಗಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಇದಾದ್ಮೇಲೆ ಹೇಳ್ತಿದ್ದಂತ ಸ್ಟೋರಿನಲ್ಲಿ ರಂಜಿತಿಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿಂದ ಸ್ಟೋರಿಯಿಂದ ಆಚೆ ಬಂದಂತ ರಂಜಿತ್ ಇದಾದ್ಮೇಲೆ ಹೀರೋಯಿನ್ ಮೀಟೇ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಪ್ರೊಡ್ಯೂಸರ್ ಅವರಿಬ್ರು ಕೂಡ ಮೀಟ್ ಮಾಡ್ತಾನೆ ಕತೆ ಹೇಗೆ ಮುಂದುವರಿಯುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ರಂಜಿತ್ ಸರ್ ಇದು ನನ್ನ ಲೈಫ್ ನಲ್ಲಿ ನಡೆದಂತ ಸ್ಟೋರಿನ ಹಾಗೇನೆ ನನ್ನ ಲೈಫ್ ಅಲ್ಲಿ ಬಂದಂತ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಕತೆ ಮಾಡಿದೆ. ನಾವಿಬ್ರು ಕೂಡ ಬೇರೆ ಆದ್ಮೇಲೆ ನನ್ನ ಕಲ್ಪನೆಯಲ್ಲಿ ಕೆಲವೊಂದು ಇಶ್ಯೂಸ್ ನ ಸೇರಿಸಿ ಈ ಕತೆನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರೊಡ್ಯೂಸರು ಇದು ತುಂಬ ಚೆನ್ನಾಗಿದೆ, ಸರಿ ಮಿಕ್ಕಂಥ ಕತೆ ಏನಿರ್ಬೋದು ತಿಳಿಸು ಅಂತ ಹೇಳ್ತಾರೆ. ಸೊ ಮಿಕ್ಕಂಥ ಕತೆ ರಂಜಿತ್ನ ಇಮ್ಯಾಜಿನೇಷನ್ ಆಗಿರತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸನ್ನಿಗೆ ಅವಮಾನ ತಡ್ಕೊಳಕ್ಕಾಗ್ದೇ ಅವರಿಗೆ ಬಕ್ರ ಮಾಡಿದಂಥ ವ್ಯಕ್ತಿಗಳಿಗೆಲ್ಲ ಹೊಡಿತಾರೆ. ಹಾಗೇನೆ ನನ್ನನ್ನು ಬಕ್ರ ಮಾಡಿದಂಥ ರಂಜಿತ್ ಎಲ್ಲಿ ಅಂತ ಕೇಳ್ತಾರೆ. ರಂಜಿತ್ ಚಾನಲ್ ಇದ್ದಾರೆ ಅಂತ ಹೇಳಿದ್ರಿಂದ ಚಾನಲ್ಗೂ ಹೋಗಿ ದೊಡ್ಡ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರೆಲ್ಲರೂ ಕೂಡ ಔಟ್ಸೋರ್ಸಿಂದ ಬಂದಿರೋದು, ಅವ್ರ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಚಾನಲ್ನ ಪ್ರೊಡ್ಯೂಸರ್ ಹೇಳಿದ್ರಿಂದ ಹೊರಗೆ ಬಂದಂಥ ಸನ್ನಿ ಅಲ್ಲೇ ಇದ್ದಂಥ ಒಂದು ಜೀಪನ್ನು ಪುಡಿ ಪುಡಿ ಮಾಡಾಕ್ತಾರೆ. ಇದನ್ನು ನೋಡ್ತಿದ್ದಂಥ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆದರೆ ಇದೆಲ್ಲವೂ ಕೂಡ ರಂಜಿತ್ನ ಇಮ್ಯಾಜಿನೇಷನಲ್ಲಿ ಹೇಳ್ತಿರೋ ಅಂತ ಸ್ಟೋರಿ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೀನಲ್ಲಿ ರಂಜಿತ್ನ ತಾಯಿನ ಮಾತಾಡಿಸ್ಲಿಕ್ಕೆ ಅಂತ ಬಂದಂತ ಹೀರೋಯಿನ್ ಅಪ್ಪ ಇನ್ನೊಂದ್ಸಲ ನಿಮ್ಮ ಮಗ ಏನಾದರೂ ನಮ್ಮ ಮಗಳಿಂದ ಸುತ್ತೋದನ್ನ ನೋಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಅವರಿಗೆ ಹೆದರಿಸ್ಬಿಟ್ಟು ಹೋಗ್ತಾರೆ. ಆಗ್ಲೇನೆ ಹೀರೋಯಿನ್ ರೋಡಲ್ಲಿ ಹೀರೋಗೆ ಸಿಗ್ತಾರೆ. ಹೀರೋಯಿನ್ ಅನ್ನ ಮಾತಾಡಿಸ್ಲಿಕ್ಕೆ ಅಂತ ಪ್ರಯತ್ನ ಪಡೋವಾಗ ಹೀರೋಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅಂತ ರೋಡ್ ಕ್ರಾಸ್ ಮಾಡೋವಾಗ ಆಕ್ಸಿಡೆಂಟ್ ಆಗಿಬಿಡತ್ತೆ. ಸೊ ಇದರಿಂದ ಹೀರೋಗೆ ತುಂಬಾನೇ ಶಾಕ್ ಆಗಿ ಹಾಸ್ಪಿಟಲಿಗೆ ಅವಳನ್ನ ಅಡ್ಮಿಟ್ ಮಾಡ್ತಾರೆ. ಅಲ್ಲಿರೋಂಥ ನರ್ಸು ಬಿ ಪಾಸಿಟಿವ್ ಬ್ಲಡ್ ಬೇಕು ಅಂತ ಕೇಳಿದ್ರಿಂದ ತರೋದಕ್ಕೆ ಅಂತ ಹೋದಾಗ ರಂಜಿತಿಗೆ ಬಂದಂಥ ಫೋನ್ ಕಾಲಲ್ಲಿ ಗೊತ್ತಾಗುತ್ತೆ ಅವ್ರ ಅಮ್ಮನಿಗೂ ಕೂಡ ಹುಷಾರಿಲ್ದಾನೆ ಬಿದ್ದುಬಿಟ್ಟಿದ್ದಾರೆ ಅಂತ. ಸೊ ಅವರನ್ನು ಕೂಡ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ಆಗ್ಲೇ ರಂಜಿತ್ ಆಚೆ ಕೂತ್ಕೊಂಡು ವೆಯ್ಟ್ ಮಾಡೋವಾಗ ಯಾವುದೋ ಒಂದು ಬಾಡಿ ಮೇಲೆ ವೈಟ್ ಕಲರ್ ಬಟ್ಟೆ ಹಾಕಿ ಆಚೆ ಕರ್ಕೊಂಬರ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ ಅಂತ ಸ್ಟೋರಿ ಹೇಳ್ತಿದ್ದಂಥ ರಂಜಿತ್ ಹೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಪ್ರೊಡ್ಯೂಸರು ಅದೇಗೆ ಸಾಧ್ಯ ಈ ಥರ ಸ್ಟೋರಿ ಮುಗಿಲಿಕ್ಕೆ, ಅಟ್ಲೀಸ್ಟ್ ಹೀರೋಯಿನ್ ಆದರೂ ಸರಿ ಅಥವಾ ಹೀರೋ ಅಮ್ಮನಾದರೂ ಸರಿ ಸಾಯಿಸ್ಬೇಕಾಗಿತ್ತು, ಒಂದು ಕೆಲಸ ಮಾಡು ನಿಮ್ಮ ಅಮ್ಮನ್ನೇ ಸಾಯಿಸ್ಬಿಡು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ರಂಜಿತ್ತಿಗೆ ಶಾಕ್ ಆಗಿದ್ದನ್ನ ನೋಡಿದಂಥ ಪ್ರೊಡ್ಯೂಸರು ನಿಮ್ಮಮ್ಮ ಅಂದರೆ ನಿಮ್ಮಮ್ಮ ಅಂತ ಹೇಳ್ತಾ ಇಲ್ಲಪ್ಪ, ಅದರಲ್ಲಿ ಬರುವಂಥ ಹೀರೋ ಅಮ್ಮನ ಸಾಯೋ ಹಾಗೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ರಂಜಿತ್ ಕೂಡ ಓಕೆ ಅಂತ ಒಪ್ಕೊಳ್ತಾನೆ. ಕತೆ ಮುಗಿಸಿ ಆಚೆ ಬರ್ತಿದ್ದಂಥ ರಂಜಿತಿಗೆ ಕಾಲ್ ಮಾಡಿದಂಥ ಅವ್ರ ಚಾನಲ್ನ ಹೆಡ್ ಒಂದು ಅವಘಡ ಆಗಿದೆ, ಆದಷ್ಟು ಬೇಗ ಆಫೀಸ್ ಹತ್ರ ಬಾ ಅಂತ ಹೇಳ್ತಾರೆ. ಅಲ್ಲೇನಾಗಿದೆ ಅಂತ ರಂಜಿತ್ ನೋಡ್ಲಿಕ್ಕೆ ಅಂತ ಹೋದ್ರೆ ಅವ್ರ ಸ್ಟೋರಿನಲ್ಲಿ ಹೇಳ್ದಂಗೆನೆ ಸನ್ನಿನ ಬಕ್ರ ಮಾಡಿದಂಥ ಅವ್ರೆಲ್ರಿಗೂ ಕೂಡ ಹೊಡೆದಿರ್ತಾನೆ. ಹಾಗೇನೆ ಚಾನಲ್ಗೆ ಬಂದು ಅಲ್ಲಿರೋಂಥ ವೆಹಿಕಲ್ಸ್ನು ಕೂಡ ಡ್ಯಾಮೇಜ್ ಮಾಡಿರ್ತಾರೆ. ಇದನ್ನ ನೋಡಿದಂಥ ರಂಜಿತ್ಗಂತೂ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ರಂಜಿತ್ ಹೇಳಿದ್ದು ಇಮ್ಯಾಜಿನೇಷನಲ್ಲಿ, ಅದು ನೋಡಿದ್ರೆ ನಿಜ ಆಗಿರತ್ತೆ. ಸೊ ಇದನ್ನು ನೋಡಿದಂಥ ರಂಜಿತ್ಗಂತೂ ತುಂಬಾ ಗಾಬರಿ ಆಗುತ್ತೆ. ಸೊ ಅದೇ ಗಾಬರಿನಲ್ಲಿ ಮನೆಗೆ ಬರೋಷ್ಟ್ರೊಳಗಾಗಲಿ ಅವ್ರ ಸ್ಟೋರಿ ಹೇಳ್ದಂಗೆ ಹೀರೋಯಿನ್ ಅಪ್ಪ ಬಂದು ಅವ್ರ ಅಮ್ಮನ ಹತ್ರ ಬೈದು ಹೋಗಿರ್ತಾರೆ. ಸೊ ಇದೆಲ್ಲದೂ ಕೂಡ ಅವ್ರು ಹೇಳ್ದಂಗೆ ನಡೀತಾ ಇರತ್ತೆ. ಹಾಗೇನೆ ಕ್ಯಾಮ್ರಾನ ಅಬ್ಸರ್ವ್ ಮಾಡಿದಂಥ ರಂಜಿತಿಗೆ ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋ ಅಂತ ಲಾಯರ್ ವಿಜಯ್ನ ಸಾಯಿಸ್ತಾ ಇರೋ ಅಂತ ವಿಡಿಯೋನ ಹೇಗಾದರೂ ಸರಿ ಹೀರೋಯಿನ್ ಅಪ್ಪನಿಗೆ ತೋರಿಸ್ಬೇಕು ಅಂತ ಅನ್ಕೊಳ್ತಾರೆ. ಯಾಕೆ ಅಂತಂದರೆ ವಿಜಯ್ ನಡೆಸ್ತಾ ಇದ್ದಂಥ ಕೇಸನ್ನು ಇವಾಗ
ಹೀರೋಯಿನ್ ಅಪ್ಪ ನಡೆಸ್ತಾ ಇರ್ತಾರೆ ಅದಕ್ಕೋಸ್ಕರ. ಆದರೆ ಕೋರ್ಟಿಗೆ ಬಂದು ಅವ್ರ ಅಪ್ಪನ ಮೀಟ್ ಮಾಡ್ಲಿಕ್ಕೆ ನೋಡಿದಾಗ ಅವರಪ್ಪ ಮತ್ತೆ ಬೇರೆ ಏನಾದರೂ ವಿಷಯ ಮಾತಾಡೋಕೆ ಬಂದಿರಬೇಕು ಅಂತ ಅನ್ಕೊಂಡಂಥವ್ರು ACPಗೆ ಹೇಳಿ ಅವರನ್ನು ಅರೆಸ್ಟ್ ಆಗೋ ರೀತಿ ಮಾಡ್ತಾರೆ. ಸೊ ಈಗ ಹೀರೋ ಕಂಬಿ ಹಿಂದೆ ನಿಂತಿರ್ತಾನೆ. ರಂಜಿತ್ ತಮ್ಮ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅವರು ACPನೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಕಂಪ್ಲೇಂಟ್ ಬಂದಿರೋದು ಅಂತ ಹೇಳ್ತಾರೆ. ಸೊ ಇದರಿಂದ ರಂಜಿತ್ ತಮ್ಮ ACP ಹತ್ರ ಬಂದು ತುಂಬಾ ರಿಕ್ವೆಸ್ಟ್ ಮಾಡಿದ್ರಿಂದ ಫೈನಲಿ ಹೀರೋಯಿನ್ ಅಪ್ಪನ ಜೊತೆ ಮಾತಾಡಿ ರಂಜಿತ್ನ ರಿಲೀಸ್ ಮಾಡಿಸ್ತಾರೆ. ಸೊ ಇದರಿಂದ ರಂಜಿತ್ನ ತಾಯಿ ನಮಗೆ ಸಹಾಯ ಮಾಡಿದ್ದು ACPನೇ, ACP ಬಿಟ್ಟರೆ ಇನ್ಯಾರಿದ್ದಾರೆ ನಮ್ಮಂಥವ್ರಿಗೆ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡಂಥ ರಂಜಿತ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಲೆ ನಡೆದಿರೋವಂಥ ವಿಡಿಯೋ ತಗೊಂಡು ಸೀದಾ ACP ಹತ್ರನೇ ಬರ್ತಾರೆ. ಸೊ ACPನ ನೋಡಿದಂಥ ರಂಜಿತಿಗೆ ಫುಲ್ ಶಾಕ್ ಆಗುತ್ತೆ. ಸೊ ಇಲ್ಲಿ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ACPನೇ ಆಗಿರ್ತಾರೆ. ಹಾಗೆಯೇ ACPಗೆ ರಂಜಿತ್ ಹತ್ರ ಈ ವಿಡಿಯೋ ಇರೋ ಅಂಥದ್ದು ಡೌಟ್ ಬಂದು ಅದರಲ್ಲಿರೋ ಮೆಮೊರಿ ಕಾರ್ಡನ್ನ ಡೆಸ್ಟ್ರಾಯ್ ಮಾಡ್ತಾರೆ. ಹಾಗೇನೆ ಇಲ್ಲಿರೋ ಅಂಥವ್ರ ಕೈಗೆ ನೀನೇನಾದ್ರು ಸಿಗಾಕೊಂಡ್ರೆ ನಿಮ್ಮಮ್ಮ ಅದಕ್ಕೆ ಮಗನ ಅಡ್ರೆಸ್ ಇಲ್ದಂಗೆ ಮಾಡಿಬಿಡ್ತೀನಿ ಅಂತ ಅವನಿಗೆ ಬೆದರಿಸಿ ಅಲ್ಲಿಂದ ಕಳಿಸ್ತಾರೆ. ಸೊ ಇದರಿಂದ ತುಂಬ ಬೇಜಾರಾದಂಥ ರಂಜಿತ್ ಮನೆಗೆ ಬಂದು ಅವ್ರ ಲ್ಯಾಪ್ಟಾಪ್ನ ಚೆಕ್ ಮಾಡೋವಾಗ ಆಲ್ರೆಡಿ ಇನ್ನೊಂದು ಕಾಪಿ ಅವ್ರ ಲ್ಯಾಪ್ಟಾಪಲ್ಲಿ ಕಾಪಿ ಆಗಿರೋದು ಗೊತ್ತಾಗುತ್ತೆ. ಇದರಿಂದ ರಂಜಿತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಆಗ್ಲೇ ಚಾನಲ್ಗೆ ಹೋದಂಥ ರಂಜಿತ್ ಅವ್ರ ಚಾನಲಲ್ಲಿ ವರ್ಕ್ ಮಾಡ್ತಿದ್ದಂಥ ವ್ಯಕ್ತಿಗೆ ಮ್ಯಾನೇಜ್ಮೆಂಟಿಗೆ ಗೊತ್ತಾಗ್ದಂಗೆ ಹೇಗಾದರೂ ಸರಿ ಇದನ್ನು ಟೆಲಿಕಾಸ್ಟ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಅದು ಹೇಗೆ ಸಾಧ್ಯ ಆಗುತ್ತೆ, ಇದು ದೊಡ್ಡವ್ರ ಕೈವಾಡ ಇರೋವಂಥದ್ದು, ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಅಷ್ಟು ಮಾತ್ರ ಅಲ್ಲದೆ ಈ ವಿಡಿಯೋನ ಡೆಸ್ಟ್ರಾಯ್ ಮಾಡಿಬಿಡು ಅಂತ ಕೂಡ ಹೇಳ್ತಾರೆ. ನಾನು ಕೈಲಾಗಿದ್ದು ಮಾಡ್ತೀನಿ ಅಂತ ರಂಜಿತ್ ಅಲ್ಲಿಂದ ವಾಪಸ್ ಬರೋವಾಗ ರಂಜಿತ್ನ ನೋಡಿದಂಥ ಸನ್ನಿ ಮತ್ತೆ ರಂಜಿತಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ತರಾತುರಿಯಲ್ಲಿ ಅವ್ರು ತಂದಿದ್ದಂಥ ಲ್ಯಾಪ್ಟಾಪಿಗೆ ಸ್ವಲ್ಪ ಮಟ್ಟಿಗೆ ಸ್ಕ್ರಾಚಸ್ ಆಗುತ್ತೆ. ಹಾಗೆ ಎಲ್ಲಿ ಓಪನ್ ಆಗಲ್ವೋ ಅಂತ ರಂಜಿತ್ ತುಂಬ ಬೇಜಾರು ಮಾಡ್ಕೊಂಡಿರುವಾಗಲೇ ಆ ಲ್ಯಾಪ್ಟಾಪ್ ಓಪನ್ ಆಗುತ್ತೆ. ಹಾಗೆಯೇ ಚಾನಲ್ನಲ್ಲಿ ವರ್ಕ್ ಮಾಡ್ತಿದ್ದಂಥ ವ್ಯಕ್ತಿಗೂ ಕೂಡ ಈ ಒಂದು ವಿಡಿಯೋನ ಸೆಂಡ್ ಮಾಡ್ತಾರೆ. ಸೊ ಈಗ ರಂಜಿತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಹಾಗೆ ಸನ್ನಿ ಕಾರ್ಡ್ಸ್ ಆಡಲಿಕ್ಕೆ ಅಂತ ಬಂದಂಥ ಕ್ಲಬ್ಬಿಗೆ ಸನ್ನಿ ವೈಫ್ ಕೂಡ ಬರ್ತಾಳೆ. ಸೊ ಇದನ್ನು ನೋಡಿದಂಥ ಸನ್ನಿ ಅವಳ ಕೆನ್ನೆಗೆ ಒಂದು ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಸೀನ್ ಕಟ್ ಮಾಡಿದ್ರೆ ರಂಜಿತ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋವಾಗ ಅವ್ನ ಸ್ಟೋರಿನಲ್ಲಿ ಹೇಳಿದ ರೀತಿಯೇ ಸುತ್ತಮುತ್ತಲಿನ ಸಿಚುಯೇಷನ್ ನಡೆಯೋದಕ್ಕೆ ಶುರು ಆಗುತ್ತೆ. ಆಗ್ಲೇ ಹೀರೋಯಿನ್ ಕೂಡ ಬರ್ತಾಳೆ. ಹೀರೋಯಿನ್ನ ನೋಡಿದಂಥ ರಂಜಿತ್ ಅವಳ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವ್ನ ಸ್ಟೋರಿನಲ್ಲಿ ಹೇಳ್ದಂಗೆ ಇಲ್ಲೂ ಕೂಡ ಹೀರೋಯಿನ್ನು ಅವನನ್ನು ಅವಾಯ್ಡ್ ಮಾಡಿ ಆಟೋ ಹತ್ತಕ್ಕೆ ಹೋಗ್ತಾಳೆ. ಆದರೆ ಆಟೋದವರು ಅವಳನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಹೀರೋಯಿನು ರೋಡ್ ಕ್ರಾಸ್ ಮಾಡಿ ಹೋಗೋವಾಗ ಅಂತೂ ಇಂತೂ ಒಂದು ವೆಹಿಕಲ್ಸ್ ಬಂದು ಹೀರೋಯಿನ್ನಿಗೆ ಗುದ್ದೆ ಬಿಡುತ್ತೆ. ಹಾಗೆಯೇ ಇನ್ನೊಂದು ವೆಹಿಕಲ್ ಸನ್ನಿ ವೈಫ್ನ ಕಾರಿಗೂ ಕೂಡ ಗುದ್ಕೊಳ್ತಾಳೆ. ಆಗಲೇ ಅಲ್ಲಿಗೆ ಬಂದಂಥ ರಂಜಿತ್ ಹೋಗ್ತಿದ್ದಂಥ ವೆಹಿಕಲ್ಸಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಆದರೆ ಅದರಲ್ಲಿದ್ದಂಥ ವ್ಯಕ್ತಿ ಇವ್ರು ಯಾವಾಗಲೂ ಕೂಡ ಪ್ರ್ಯಾಂಕ್ ಮಾಡ್ತಾರೆ, ಇದು ಕೂಡ ಪ್ರ್ಯಾಂಕ್ ಅನ್ಸುತ್ತೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈಗ ರಂಜಿತಿಗೆ ಪ್ರ್ಯಾಂಕ್ ಮಾಡೋದ್ರಿಂದ ಒಂದು ಪ್ರಾಣನೇ ಹೋಗುವಂಥ ಸಾಧ್ಯತೆ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಆಗ್ಲೇ ಸನ್ನಿ ವೈಫ್ ರಂಜಿತಿಗೆ ಹೆಲ್ಪ್ ಮಾಡಿ ಹೀರೋಯಿನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಹಾಗೇನೆ ಹೀರೋಯಿನ್ ಅಪ್ಪನಿಗೆ ಕೂಡ ಫೋನ್ ಮಾಡಿ ಅವಳ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋಂಥ ವಿಷಯನ ತಿಳಿಸ್ತಾನೆ. ಆಗಿರೋಂಥ ಆಕ್ಸಿಡೆಂಟ್ ಇಂದ ತುಂಬಾನೇ ನರ್ವಸ್ ಆಗಿರೋಂಥ ಸನ್ನಿ ವೈಫ್ ಕೂಡ ಸನ್ನಿಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳ್ತಾಳೆ. ಅಷ್ಟರೊಳಗಾಗ್ಲೇ ಹೀರೋಯಿನ್ ತಂದೆ ಅಲ್ಲಿಗೆ ಬಂದು ಇವನಿಂದನೇ ಈ ರೀತಿಯೆಲ್ಲ ಆಗಿದ್ದು ಅಂತ ಹೇಳಿ ರಂಜಿತಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಇವರಿಬ್ರು ಫೈಟಿಂಗ್ನ ಸನ್ನಿ ವೈಫ್ ತಡಿವಾಗ್ಲೇ ಅಲ್ಲಿಗೆ ಬಂದಂಥ ಸನ್ನಿ ಕೂಡ ರಂಜಿತಿಗೆ ಇವನಿಂದ ನನ್ನ ಜೀವನನೂ ಹಾಳಾಯ್ತು ಅಂತ ಹೇಳಿ ಅಲ್ಲೇ ಇದ್ದಂಥ ಒಂದು ಕೋಲಿಂದ ರಂಜಿತಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಕಷ್ಟಪಟ್ಟು ಸನ್ನಿ ವೈಫು ಇವರೆಲ್ಲರಿಂದನೂ ಕೂಡ ರಂಜಿತನ್ನ ಕಾಪಾಡ್ತಾ ಇರ್ತಾಳೆ. ಆಗ್ಲೇ ಟಿವಿನಲ್ಲಿ ನ್ಯೂಸ್ ಟೆಲಿಕಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ನಿಜವಾದ ಕೊಲೆಗಾರ ಯಾರು ಅಂತ ಹೇಳಿ ACP ವಿಡಿಯೋ ಬರೋದಕ್ಕೆ ಶುರು ಆಗುತ್ತೆ. ಇದನ್ನ ನೋಡ್ತಾ ನಿಂತಿದ್ದಂಥ ಸನ್ನಿಗೂ ಶಾಕ್ ಆಗುತ್ತೆ, ಹಾಗೆ ಲಾಯರ್ಗೂ ಕೂಡ ಶಾಕ್ ಆಗುತ್ತೆ. ಸೊ ಸನ್ನಿಗೆ ಶಾಕಿನ ಜೊತೆಗೆ ಖುಷಿ ಕೂಡ ಆಗುತ್ತೆ. ಆಗ್ಲೇನೆ ರಂಜಿತ್ ಕಡೆಯ ವ್ಯಕ್ತಿ ರಂಜಿತಿಗೆ ಫೋನ್ ಮಾಡಿ ನೀನ್ ಇಡೀ ಕೇರಳ ಫುಲ್ ಹೀರೋ ಆಗ್ಬಿಟ್ಟೆ ಕಣೋ, ನಿನ್ನಿಂದನೇ ನ್ಯೂಸ್ನ ಟೆಲಿಕಾಸ್ಟ್ ಮಾಡ್ತಾ ಇರೋದು ಅಂತ ಹೇಳಿ ಪಬ್ಲಿಸಿಟಿ ಮಾಡಿದೆ ಅಂತ ತಿಳಿಸ್ತಾರೆ. ಸೊ ಇದನ್ನ ತಿಳ್ಕೊಂಡಂತ ACPಗೆ ಇವನಿಂದ ನನ್ನ ವಿಷಯ ಆಚೆ ಬಂತಲ್ಲ ಅಂತ ಇವನ್ ಮೇಲೆ ದ್ವೇಷ ಉಟ್ಕೊಳ್ಳುತ್ತೆ. ಆಗ್ಲೇನೆ ಅಲ್ಲಿಗೆ ಬಂದಂತ ನರ್ಸು ಆಗಿರೋಂಥ ಆಕ್ಸಿಡೆಂಟ್ ಇಂದ ಹೀರೋಯಿನ್ನಿಗೆ ತುಂಬಾನೇ ಬ್ಲಡ್ ಲಾಸ್ ಆಗಿರೋದ್ರಿಂದ B ಪಾಸಿಟಿವ್ ಬ್ಲಡ್ 2-3 ಬಾಟ್ಲಾದ್ರೂ ಬೇಕು ಅಂತ ಕೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಳ್ತಾ ಇದ್ದಂಥ ಸನ್ನಿ ತಾನೇ ಬ್ಲಡ್ ಕೊಡೋದಾಗಿ ಒಪ್ಕೊಳ್ತಾನೆ. ಸೊ ಇದನ್ನ ನೋಡಿದಂಥ ಸನ್ನಿ ವೈಫಿಗೂ ಕೂಡ ಖುಷಿ ಆಗತ್ತೆ.
ಜಾಸ್ತಿ ಬ್ಲಡ್ ಬೇಕಾಗಿರೋದ್ರಿಂದ ರಂಜಿತ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗೋವಾಗ ಆಲ್ರೆಡಿ ಅವನು ಪ್ರ್ಯಾಂಕ್ ಮಾಡಿ ಸ್ವಲ್ಪ ಜನಕ್ಕೆ ಹೊಡೆದಿರೋದ್ರಿಂದ ಅವರು ಕೂಡ ಈಗ ಗಲಾಟೆ ಮಾಡಲಿಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ. ಸೊ ಇದನ್ನು ನೋಡಿದಂಥ ಸನ್ನಿ ಅವರನ್ನೆಲ್ಲ ತಡೆದು ರಂಜಿತ್ಗೆ ಆದಷ್ಟು ಬೇಗ ಹೋಗಿ ಬ್ರೋ ಬ್ಲಡ್ಡನ್ನು ಅರೇಂಜ್ ಮಾಡ್ಕೊಂಡು ಬನ್ನಿ ಅಂತ ಅಲ್ಲಿಂದ ಕಳಿಸ್ತಾರೆ. ನ್ಯೂ ಇಯರ್ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಆದಷ್ಟು ಬೇಗ ಪ್ರೊಡಕ್ಷನ್ ಹೌಸಿಗೆ ಬಾ ಅಂತ ಕರೆದಿರೋದ್ರಿಂದ ರಂಜಿತ್ ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅವರೆಲ್ಲರೂ ಕೂಡ ಕಟ್ಟಾಕಿರೋ ಥರ ಹಾಗೇನೆ ತುಂಬಾನೇ ಇಂಜುರಿ ಆಗಿರೋ ಥರ ಇರ್ತಾರೆ. ಸೊ ಇದನ್ನ ನೋಡಿದಂಥ ರಂಜಿತ್ ತುಂಬ ಗಾಬರಿಯಿಂದ ಅಲ್ಲೆಲ್ಲ ಓಡಾಡ್ತಾ ಇರೋವಾಗ್ಲೇ ಅವರೆಲ್ಲರೂ ಕೂಡ ರಂಜಿತಿಗೆ ಪ್ರ್ಯಾಂಕ್ ಮಾಡಿರೋದಾಗಿ ತಿಳಿಸಿ ಜೋರಾಗಿ ನಗಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ರಂಜಿತಿಗೆ ಫೂಲ್ ಆಗಿದ್ದಕ್ಕೂ ಸ್ವಲ್ಪ ಗಿಫ್ಟ್ಗಳನ್ನು ಕೂಡ ಕೊಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದಂಥ ರಂಜಿತಿಗೆ ತುಂಬಾ ಕೋಪ ಬಂದು ಪೌರ್ಣಮಿಯಲ್ಲಿ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದಾಳೆ ಅಂತ ಬೈತಾರೆ. ಹಾಗೇನೆ ಆದಷ್ಟು ಬೇಗ ಹಾಸ್ಪಿಟಲಿಗೆ ಹೋಗಿ ಬಿ ಪಾಸಿಟಿವ್ ಇರೋಂಥ ಬ್ಲಡ್ಡನ್ನು ಅರೇಂಜ್ ಮಾಡಿ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಅವ್ರ ಮನೆಯಿಂದ ಕಾಲ್ ಬಂದಿರುತ್ತೆ ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ. ಇಲ್ಲೂ ಕೂಡ ಅವ್ನು ಹೇಳ್ದಂಥ ಸ್ಟೋರಿ ಎಲ್ಲ ಸತ್ಯ ಆಗ್ತಾ ಇರತ್ತೆ. ತುಂಬ ಶಾಕಲ್ಲಿ ಇದ್ದಂಥ ರಂಜಿತ್ ಮನೆಗೆ ಬರೋಷ್ಟ್ರೊಳಗಾಗಲೇ ACP ಮನೆಗೆ ಬಂದು ಅವ್ರ ಅಮ್ಮನಿಗೆ ತೊಂದರೆ ಕೊಟ್ಟಿರ್ತಾರೆ. ಹಾಗೆ ರಂಜಿತಿಗೆ ನಾಳೆ ದಿವಸನೇ ಇದೆಲ್ಲ ಪ್ರ್ಯಾಂಕ್ ಅಂತ ಹೇಳಿ ಟೆಲಿಕಾಸ್ಟ್ ಮಾಡು ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ರಂಜಿತ್ ಅದೆಲ್ಲ ಸಾಧ್ಯ ಇಲ್ಲ ಅನ್ನೋವಾಗ ನಿಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ರಂಜಿತ್ ಹಾಗೆ ACP ಮಧ್ಯೆ ಜೋರ್ ಫೈಟಿಂಗೇ ನಡೆಯುತ್ತೆ. ರಂಜಿತ್ ಅವರೆಲ್ರಿಗೂ ಕೂಡ ಹೊಡೆದು ಅವ್ರ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಆಚೆ ಕಡೆ ವೆಯ್ಟ್ ಮಾಡೋವಾಗ ಒಂದು ಬಾಡಿ ರೀತಿ ವೈಟ್ ಬಟ್ಟೆ ಕವರ್ ಮಾಡಿ ಕರ್ಕೊಂಡ್ಬರ್ತಾರೆ ಆಚೆ ಕಡೆ. ಇದನ್ನ ನೋಡಿದಂಥ ರಂಜಿತ್ ತಲೆ ತಿರುಗಿ ಅಲ್ಲೇ ಬಿದ್ದೋಗ್ತಾರೆ. ಸೊ ರಂಜಿತ್ ಅನ್ನು ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಹಾಗೆ ಹೀರೋಯಿನ್ ಅನ್ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಅವರಪ್ಪ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಇವ್ರ ಫಿಲ್ಮ್ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ರಿಲೀಸ್ ಆಗಿರುತ್ತೆ. ಸೊ ಹೀರೋಯಿನ್ ಏನಾದ್ರು ಅನ್ನೋ ವಿಷಯ ಮಾತ್ರ ಗೊತ್ತಾಗೋದಿಲ್ಲ. ಫಿಲ್ಮ್ ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗಿದ್ದ ದಿವಸ ಹೀರೋಯಿನ್ ಕೂಡ ಫಿಲ್ಮ್ನ ನೋಡೋಕೆ ಬಂದಿರ್ತಾರೆ. ಸೊ ಕ್ಲೈಮ್ಯಾಕ್ಸಲ್ಲಿ ಫೈನಲಿ ಹೀರೋ ಹೀರೋಯಿನ್ ಒಂದಾಗ್ತಾರೆ. ಇದನ್ನ ನೋಡಿದಂಥ ಅವರೆಲ್ರಿಗೂ ಕೂಡ ಖುಷಿ ಆಗತ್ತೆ. ಹಾಗೆ ಇನ್ನು ಫೈನಲಿ ಸನ್ನಿ ಬಗ್ಗೆ ಹೇಳಲೇಬೇಕು. ಫೈನಲಿ ಸನ್ನಿ ಈ ಒಂದು ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಅವರ ಮಾವನಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ಹಾಗೇನೆ ಅಳಿಯನ್ ರೂಪದಲ್ಲಿ ಮಗ ಸಿಕ್ದ ಅಂತ ಸನ್ನಿನ ಅಪ್ರಿಷಿಯೇಟ್ ಮಾಡ್ತಾರೆ. ಫೈನಲಿ ಈ ರೀತಿಯಾಗಿ ಈ ಫಿಲ್ಮ್ ಮುಗ್ದಿದೆ. ಮೂವಿ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸೇ ನನಗೆ ಇನ್ಸ್ಪಿರೇಷನಲ್ ಆಗಿರುತ್ತೆ. ಸೊ ನಾನು ನಿಮ್ಮನ್ನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.